ಬಾಂಗ್ಲಾನ ಮೋದಿಗೆ ಬಿಡ್ತೀನಿ ಎಂದ ಟ್ರಂಪ್, ಹೊಸ ಶತ್ರುವಿಗೆ ಅಮೆರಿಕ ಶಾಕ್, ಯೂನಸ್ ಪತನಕ್ಕೆ ಶುರುವಾಯ್ತಾ ಕೌಂಟ್ ಡೌನ್. ನಮಸ್ಕಾರ ಸ್ನೇಹಿತರೆ, 16ನೇ ಶತಮಾನದಲ್ಲಿ ನಮ್ಮ ಸರ್ವಜ್ಞ ಕವಿ ಒಂದು ಮಾತನ್ನ ಹೇಳಿದ್ರು. ಸಜ್ಜನರ ಸಂಘವದು ಹೆಜ್ಜೆನ ಸವಿದಂತೆ, ದುರ್ಜನರ ಸಂಘ ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ ಅಂತ. ಇದನ್ನ ಒಂದ್ಸಲ ಬೆಂಗಾಲಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕಿವಿ ಹತ್ರ ಇಟ್ಕೊಂಡು ಕೇಳಬೇಕಾದ ಪರಿಸ್ಥಿತಿ ಈಗ ಬಾಂಗ್ಲಾಗೆ, ಅದರ ನಾಯಕ ಸೋಕಾಲ್ಡ್ ನಾಯಕ ಯೂನಸ್ ಗೆ ಬಂದಿದೆ. ಯಾವ ಅಮೆರಿಕವನ್ನ ನಂಬಿ ಭಾರತದ ವಿರುದ್ಧ ಬಾಂಗ್ಲಾ ಕತ್ತಿ ಮಸಿಯೋಕೆ ಶುರು ಮಾಡಿತ್ತು, ಯಾವ ಅಮೆರಿಕವನ್ನ ನಂಬಿ ಬಾಂಗ್ಲಾ ಪಾಕ್ ಜೊತೆಗೆ ಕೈ ಜೋಡಿಸಿತ್ತು, ಯಾವ ಅಮೆರಿಕದ ದುಡ್ಡಿನಿಂದ ಬಾಂಗ್ಲಾದಲ್ಲಿ ಅಧಿಕಾರದ ಮದ ಬಂದು ಸಿಕ್ಕ ಕಡೆ ಈ ಮದವೇರಿದ ಯೂನಸ್ ನುಗ್ತಾ ಇತ್ತು, ಈಗ ವಿಲ ಅಂತ ಒದ್ದಾಡೋ ಸಿಚುವೇಶನ್ ಬಂದಿದೆ. ಟ್ರಂಪ್ ಇನ್ಮೇಲೆ ಬಾಂಗ್ಲಾ ವಿಚಾರಕ್ಕೆ ನಾವು ಹೋಗಲ್ಲ, ಅದನ್ನ ಭಾರತಕ್ಕೆ ಬಿಟ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಬಾಂಗ್ಲಾಗೆ ಶಾಕ್ ಕೊಟ್ಟಿದ್ದಾರೆ. ನಮ್ದೇರೋ ಪಾತ್ರನೇ ಇಲ್ಲ, ಬಾಂಗ್ಲಾದಲ್ಲಿ ನಮ್ದೇನಕ್ಕೆ ಪಾತ್ರ ಇರಬೇಕು, ನಮ್ಮ ಡೀಪ್ ಸ್ಟೇಟು ಇಲ್ಲ, ಯಾವುದೂ ಇಲ್ಲ, ಈ ವಿಚಾರನ ನಾನು ಮೋದಿಗೆ ಬಿಡ್ಬಿಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಾಂಗ್ಲಾ ಆಟದಲ್ಲಿ ಅಮೆರಿಕ ಇರೋದಿಲ್ಲ ಅಂತ ಟ್ರಂಪ್ ಹೇಳ್ದಂಗಾಗಿದೆ. ಹಾಗಿದ್ರೆ ಟ್ರಂಪ್ ಬಾಂಗ್ಲಾವನ್ನ ಭಾರತಕ್ಕೆ ಒಪ್ಪಿಸ್ತಾರಾ? ಏನು ಆ ಮಾತಿನ ಅರ್ಥ? ಈಗ ಭಾರತಕ್ಕೆ ಬಾಂಗ್ಲಾವನ್ನ ಬಗ್ಗಿಸೋಕೆ ಮೈದಾನ ಹದ ಆಯ್ತಾ? ಬನ್ನಿ, ಬಾಂಗ್ಲಾ ಭಾರತ ಉದ್ವಿಗ್ನತೆಗೆ ಟ್ರಂಪ್ ಕೊಟ್ಟಿರೋ ಹೊಸ ಟ್ವಿಸ್ಟ್ ಅನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಹೆಚ್ಚು ಕಮ್ಮಿ 1 ವರ್ಷದಿಂದ ಬಾಂಗ್ಲಾ ಭಾರತ ಸಂಬಂಧ ಹಾಳಾಗಿತ್ತು, ನಮ್ಮ ಶತ್ರುವಾಗಿ ಬದಲಾಗಿಬಿಟ್ಟಿದ್ರು. ಹಸೀನಾ ಆಡಳಿತ ಇದ್ದಾಗ 2 ರಾಷ್ಟ್ರಗಳ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಆದರೆ ಯಾವಾಗ ಯೂನುಸ್ ಮತ್ತವರ ಮತಾಂತರ ಗುಂಪು ಹಸೀನಾ ವಿರುದ್ಧ ಬಂಡೆದ್ದು ಆಕೆಯನ್ನ ದೇಶ ಬಿಟ್ಟು ಓಡಿಸಿದ್ರೋ ಚಿತ್ರಣ ಚೇಂಜ್ ಆಯಿತು. ಬರೀ ಭಾರತಕ್ಕಲ್ಲ, ಇಡೀ ದಕ್ಷಿಣ ಏಷ್ಯಾದ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ಪಾಕ್, ಟರ್ಕಿ, ಬಾಂಗ್ಲಾ ಜೊತೆ ಕೂಡಿಕೆ ಮಾಡಿಕೊಂಡು ತ್ರಿಕೋನ ಕೋಲಾಟವನ್ನ ಶುರು ಮಾಡಿದ್ವು. ಯೂನುಸ್ ಚೀನಾದಿಂದ ಅಂತರ ಕಾಯ್ಕೊಂಡ್ರು. ಎಲ್ಲ ರೀತಿಯಲ್ಲೂ ಬಾಂಗ್ಲಾ ಬದಲಾಗ್ತಾ ಬಂತು. ಈ ಚೇಂಜ್ಗೆ ಕಾರಣ ಯಾರು? ಇದರಲ್ಲಿ ಯಾರ ಆಟ ಇದೆ ಅನ್ನೋದು ಗುಟ್ಟಾಗೇನು ಉಳ್ಕೊಂಡಿರಲಿಲ್ಲ. ಈ ಕ್ರಾಂತಿಯ ಹಿಂದೆ, ಈ ಕ್ಷಿಪ್ರ ಕ್ರಾಂತಿಯ ಹಿಂದೆ, ರಿಜೀಮ್ ಚೇಂಜ್ ಆಟದ ಹಿಂದೆ ಅಮೆರಿಕದ ದೈತ್ಯ ನೆರಳು ಕಣ್ಣಿಗೆ ರಾಚೋಷ್ಟು ಡಾರ್ಕ್ ಕಾಣಿಸ್ತಾ ಇತ್ತು. ಅಫ್ಕೋರ್ಸ್ ಅಮೆರಿಕದನ್ನ ನೇರವಾಗಿ ಒಪ್ಕೊಳ್ಳಿಲ್ಲ, ಈಗಲೂ ಹೇಳಲ್ಲ, ಆದರೆ ಬೆತ್ತಲೆ ಸತ್ಯ ಅನ್ನೋ ತರ ಇಡೀ ಜಗತ್ತಿಗೆ ಇದರ ಅರಿವಿತ್ತು. ಬೈಡೆನ್ ಅಡ್ಮಿನಿಸ್ಟ್ರೇಷನ್ನ ಅಧಿಕಾರಿಗಳು ಕೂಡ ಇದನ್ನ ಬಾಯ್ಬಿಟ್ರು, ಖುದ್ದು ಹಸೀನಾ ಹೇಳಿದ್ರು. ಹೀಗಾಗಿ ಈಗಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಬಾಂಗ್ಲಾ ಬಗ್ಗೆ ಕೇಳಲಾಗಿತ್ತು, ನಿಮ್ಮ ನಿಲುವು ಏನು? ಬಾಂಗ್ಲಾದಲ್ಲಿ ಅಮೆರಿಕದ ಡೀಪ್ ಸ್ಟೇಟ್ ಕೆಲಸ ಮಾಡುತ್ತಾ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಪಕ್ಕದಲ್ಲಿ ಮೋದಿ ಇದ್ರು. ಅದಕ್ಕೆ ಉತ್ತರಿಸೋಕೆ ಶುರು ಮಾಡಿದ ಟ್ರಂಪ್ ಏನು ಹೇಳಿದ್ರು ಅಂತ ಯಥಾವತ್ ಹೇಳ್ತೀವಿ ನೋಡಿ. ಬಾಂಗ್ಲಾ ಸರ್ಕಾರ ಪತನದಲ್ಲಿ ಅಮೆರಿಕ ಕೈವಾಡ ಇಲ್ಲ, ಆದರೆ ಬಾಂಗ್ಲಾದ ವಿಚಾರದಲ್ಲಿ 100 ವರ್ಷಗಳಿಂದ ವರ್ಕ್ ನಡೀತಾ ಇದೆ. PM ಮೋದಿ ಕೂಡ ವರ್ಕ್ ಮಾಡ್ತಿದ್ದಾರೆ. 100 ವರ್ಷಗಳಿಂದ ಈ ವರ್ಕ್ ನಡೀತಾನೆ ಇದೆ. ಇದರ ಬಗ್ಗೆ ನಾನು ಸ್ವಲ್ಪ ಓದ್ತಾ ಇದ್ದೀನಿ, ಆದರೆ ಇದನ್ನ ನಾನು ಮೋದಿ ಅವರಿಗೆ ಬಿಟ್ಬಿಡ್ತೀನಿ ಬಾಂಗ್ಲಾ ವಿಚಾರವನ್ನ ಅಂತ ಹೇಳಿದ್ದಾರೆ. ಈ ಮೂಲಕ ಬಾಂಗ್ಲಾಗೂ ಅಮೆರಿಕಾಗೂ ಹೆಚ್ಚು ತಂಟೆ ಬೇಕಿಲ್ಲ, ನಮಗೆ ಅದಕ್ಕೇನು ಕುಸಾಬರಿ ಅಷ್ಟು ದೂರ ಇರೋದು, ಇದ್ರ ಬಗ್ಗೆ ಮೋದಿಗೆ ಅಂದ್ರೆ ಭಾರತಕ್ಕೆ ಬಿಟ್ಬಿಡ್ತಾ ಇದ್ದೀವಿ, ನಾವು ಭಾರತವೇ ಮಾತಾಡುತ್ತೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 night 5 days ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರಲ್ಲಿ, ಟ್ರಂಪ್ರ ಹೇಳಿಕೆ ಯಾಕೆಷ್ಟು ಮುಖ್ಯ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅಮೆರಿಕ ಬಾಂಗ್ಲಾ ವಿಚಾರದಲ್ಲಿ ಏನು ಆಟ ಆಡಿತು ಅನ್ನೋದನ್ನ ಸ್ವಲ್ಪ ಡೀಪ್ ಆಗಿ ನೋಡಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈತ ಮೈಕ್ ಬೆನ್ಸ್, ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಮಾಜಿ ಅಧಿಕಾರಿ. ಮುಂಚೆ ಟ್ರಂಪ್ರಿಗೆ ಸ್ಪೀಚ್ ರೈಟರ್ ಆಗಿನೂ ಕೆಲಸ ಮಾಡಿದ್ದಾರೆ. ಇವರು ಮೊನ್ನೆ ಡೀಪ್ ಸ್ಟೇಟ್ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಬಾಂಗ್ಲಾದಲ್ಲಿ ರಾಜಕೀಯ ಅಸ್ಥಿರತೆಗೆ US ಏಡ್ ಮತ್ತದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳೇ ಕಾರಣ. ಚೈನಾಗೆ ಕೌಂಟರ್ ಕೊಡೋಕೆ ಬಾಂಗ್ಲಾದಲ್ಲಿ ಸೇನಾ ನೆಲೆಯನ್ನ ಸ್ಥಾಪಿಸುವುದು ಅಮೆರಿಕದ ಪ್ಲಾನ್ ಆಗಿತ್ತು. ಆದರೆ ಬಾಂಗ್ಲಾದ ಆಗಿನ ಪ್ರಧಾನಿ ಹಸೀನಾ ಇದಕ್ಕೆ ವಿರೋಧ ಮಾಡ್ತಾ ಬಂದಿದ್ರು. ಆಗ ನಮ್ಮ ವಿದೇಶಿ ನೀತಿಗಳ ಉಸ್ತುವಾರಿ ವಹಿಸಿದವರು ಬಾಂಗ್ಲಾದ ಸರ್ಕಾರವನ್ನೇ ಬದಲಾಯಿಸೋದು ಸರಿ ಅಂತ ನಿರ್ಧಾರ ಮಾಡಿದ್ರು. ಆಗ ಬಾಂಗ್ಲಾವನ್ನ ಯಾವ ರೀತಿ ಅಸ್ಥಿರಗೊಳಿಸಬಹುದು ಅಂತ ಅನೇಕ ಪ್ಲಾನ್ಸ್ ಮಾಡಲಾಗಿತ್ತು.
ಬಾಂಗ್ಲಾದ ರ್ಯಾಪ್ ಮ್ಯೂಸಿಕ್ ಗ್ರೂಪ್ಗಳಿಗೆ ಅಲ್ಲಿನ ಸರ್ಕಾರದ ವಿರುದ್ಧ ಹಾಡುಗಳನ್ನು ರಚಿಸಿ ಜನಪ್ರಿಯ ಮಾಡೋಕೆ ಅಮೆರಿಕ ದುಡ್ಡನ್ನು ಖರ್ಚು ಮಾಡಿತ್ತು. ಅಲ್ಲಿನ ಹೋರಾಟಕ್ಕೆ ಸರ್ಕಾರದ ವಿರುದ್ಧ ದಂಗೆಗೆ ಬೆಂಬಲ ಕೊಡ್ತು ಅಂತ ಹೇಳಿಕೊಂಡಿದ್ದಾರೆ. ಇಲ್ಲಿ ಈ ಮಾಜಿ ಅಧಿಕಾರಿಯ ಮಾತುಗಳು ಅಧಿಕೃತವಾಗಿ ಹೀಗೆ ನಡೆದಿದೆ ಅಂತ ಹೇಳಕ್ಕಾಗಲ್ಲ. ಆದರೆ ಇವರ ಆರೋಪ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಯಾಕಂದ್ರೆ ಬಾಂಗ್ಲಾದ PM ಆಗಿದ್ದ ಶೇಖ್ ಹಸೀನಾ ಖುದ್ದು ಅವರು ಇದನ್ನೇ ಹೇಳಿದ್ರು. ಅಧಿಕಾರ ಕಳ್ಕೊಳ್ಳೋಕ್ಕೂ ಮುಂಚೆ ಈ ಕುರಿತು ಹೇಳಿಕೆಯನ್ನ ಕೊಟ್ಟಿದ್ರು. ವೈಟ್ ಮ್ಯಾನ್ ಒಬ್ಬ ಬಂದು ನನ್ನ ಹತ್ರ ಸೇನಾ ನೆಲೆ ಮಾಡ್ಕೊಳ್ಳೋಕೆ ಜಾಗ ಕೇಳ್ದ. ನಾನು ಆಗಲ್ಲ ಅಂದೆ. ಇದಕ್ಕೆ ಈಗ ಬಾಂಗ್ಲಾದ ಕೆಲ ಪ್ರದೇಶಗಳನ್ನು ಇಟ್ಕೊಂಡು ಈಸ್ಟ್ ತೈಮೂರ್ ಮಾದರಿಯಲ್ಲಿ ಹೊಸ ಕ್ರೈಸ್ತ ರಾಷ್ಟ್ರ ಹುಟ್ಟಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಸೇನಾ ನೆಲೆಗೆ ಒಪ್ಪಿಗೆ ಕೊಟ್ಟರೆ ನನಗೆ ಏನೂ ಪ್ರಾಬ್ಲಮ್ ಮಾಡಲ್ಲ ಅಂತ ಆ ವೈಟ್ ಮ್ಯಾನ್ ನನಗೆ ಆಫರ್ ಮಾಡಿದ್ರು ಅಂತ ಹಸೀನಾ ಹೇಳಿದ್ರು. ಇದು ನೇರವಾಗಿ ಅಮೆರಿಕದ ಬೈಡೆನ್ಗೆ ಇಟ್ಟಿದ್ದ ಗುರಿ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಯಾಕಂದರೆ ಈ ವೈಟ್ ಮ್ಯಾನ್ ಅನ್ನೋದು ಬೇರೆ ಯಾರೂ ಅಲ್ಲ. ಈಗ ಚಿತ್ರ ನೋಡ್ತಾ ಇದ್ದೀರಿ, ಇದೇ ವ್ಯಕ್ತಿ. ಈತನ ಹೆಸರು ಡೊನಾಲ್ಡ್ ಲೂ. ದಕ್ಷಿಣ ಮತ್ತು ಸೆಂಟ್ರಲ್ ಏಷ್ಯಾಗಳಲ್ಲಿ ಅಮೆರಿಕದ ಉಸ್ತುವಾರಿ ನೋಡ್ಕೋತಾ ಇದ್ದ ಮನುಷ್ಯ. ಟ್ರಂಪ್ ಬಂದವರೇ ಈತನನ್ನು ತೆಗೆದುಹಾಕಿದ್ದಾರೆ. ಆದರೆ ನಿಮ್ಮ ಮಾಹಿತಿಗಿರಲಿ, ಅಮೆರಿಕದಲ್ಲಿ ಈ ಸ್ಥಾನಕ್ಕೆ ದೊಡ್ಡ ಇಂಪಾರ್ಟೆನ್ಸ್ ಇದೆ. ಇದೇ ಡೊನಾಲ್ಡ್ ಲೂ ಪಾಕಿಸ್ತಾನ ಸರ್ಕಾರ ಬದಲಾವಣೆ ಹಿಂದೆ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನೋ ಆರೋಪ ಇದೆ. ಇಮ್ರಾನ್ ಖಾನ್ ರಷ್ಯಾ ಚೀನಾ ಜೊತೆಗೆ ಕ್ಲೋಸ್ ಆಗ್ತಿದ್ದ ಹಾಗೆ ಇಮ್ರಾನ್ ಖಾನ್ರನ್ನ ಹೆಡೆಮುರಿ ಕಟ್ಟಿ ಕೆಳಗಿಳಿಸೋಕೆ ಈತನೇ ಪ್ಲಾನ್ ಮಾಡಿದ್ದ ಅನ್ನೋ ಆರೋಪ ಇಮ್ರಾನ್ ಖಾನ್ ಆ್ಯಂಡ್ ಟೀಮ್ ಕೂಡ ಮಾಡಿದೆ. ಇದೇ ವ್ಯಕ್ತಿ ಹಸೀನಾ ಮುಂದೆ ಬಂದು ಏರ್ ಬೇಸ್ ನಿರ್ಮಾಣಕ್ಕೆ ಜಾಗ ಕೇಳಿದ್ದ ಅಂತ ಹಸೀನಾ ಪರೋಕ್ಷವಾಗಿ ಹೇಳಿದ್ರು. ಆದರೆ ಹಸೀನಾ ಒಪ್ಪಲಿಲ್ಲ. ಬಳಿಕ ಸರ್ಕಾರ ಬೀಳೋ ರೀತಿಯಾಯಿತು. ಸ್ನೇಹಿತರೆ, ಬಾಂಗ್ಲಾದ ಈ ಎಂಟೈರ್ ರೆಜಿಮ್ ಚೇಂಜ್ ಆಟದ ಹಿಂದಿನ ವೈಯಕ್ತಿಕ ದ್ವೇಷ ಕೂಡ ಮರೆಯೋ ಹಾಗಿಲ್ಲ. ಯಾಕಂದ್ರೆ ಈ ಹಸೀನಾಗೆ ಬೈಡೆನ್ ಕಂಡ್ರೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಈ ಯೂನಸ್ ಬೈಡೆನ್ಗೆ ತುಂಬಾ ಹತ್ರ. ಇನ್ಫ್ಯಾಕ್ಟ್ ಬೈಡೆನ್ರ ಅಕ್ಷಕ್ಕೆ ಯೂನಸ್ ಫಂಡಿಂಗ್ ಕೂಡ ಮಾಡ್ತಾ ಇದ್ರು. ಆದರೆ ಈ ಯೂನಸ್ ಕಂಡ್ರೆ ಹಸೀನಾಗ ಆಗ್ತಾ ಇರಲಿಲ್ಲ. ಇವರು ಅಧಿಕಾರದಲ್ಲಿದ್ದಾಗ ಹಸೀನಾ ಸಾಕಷ್ಟು ಕೇಸ್ ಈತನ ಮೇಲೆ ಹಾಕಿದ್ರು. ನೀವು ನಂಬೋದಿಲ್ಲ, ಹಸೀನಾ ಇರೋವರೆಗೂ ಈತ ಬಾಂಗ್ಲಾ ಕಡೆ ತಲೆ ಹಾಕಿನೂ ಮಲಗ್ತಾ ಇರಲಿಲ್ಲ. ಆದರೆ ಯಾವಾಗ ಹಸೀನಾಗೂ ಬೈಡೆನ್ಗೂ ಘರ್ಷಣೆ ಶುರುವಾಯಿತು, ಬೈಡೆನ್ ಬಾಂಗ್ಲಾ ಸರ್ಕಾರವನ್ನು ಉರುಳಿಸಿದ್ರು, ಈ ಮನುಷ್ಯನನ್ನು ಕರ್ಕೊಂಡ್ಬಂದು ಬಾಂಗ್ಲಾದಲ್ಲಿ ಸ್ಥಾಪಿಸಿ ಅಮೆರಿಕ ಮತ್ತು ವಿದೇಶಿ ಶಕ್ತಿಗಳು ಅವ್ರಿಗೆ ಬೇಕಾದಂಗೆ ಸರ್ಕಾರನ ಮಾಡ್ಕೊಂಡಿದ್ದಾರೆ ಅನ್ನೋದು ಹಸೀನಾ ಕ್ಯಾಂಪ್ನ ಆರೋಪ. ಆದ್ರೆ ಈಗ ಟ್ರಂಪ್ ಕೊಟ್ಟಿರೋ ಹೇಳಿಕೆ, ಈ ಮ್ಯಾಟರ್ ನಾವು ಇಂಡಿಯಾಗೆ ಬಿಡ್ತೀವಿ ಅಂತ ಹೇಳಿರೋದು, ಈ ಯೂನಸ್ ಕೂತಿರೋ ಕುರ್ಚಿಯನ್ನ ಟ್ರಂಪ್ ಶೂ ಗಟ್ಟಿ ಮಾಡಿಕೊಂಡು ಕುರ್ಚಿಗೆ ಒದ್ದಂಗಾಗಿದೆ. ಈಗ ಆ ಕುರ್ಚಿಗೆ ನೀವು ಕೇಳಬಹುದು, ಇಲ್ಲಿ ಟ್ರಂಪ್ ಮಾಡ್ತಿರೋ ಕೆಲಸ ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧ ಅಲ್ವಾ? ಅಮೆರಿಕದ ಕೈಗೊಂಬೆ ಬಾಂಗ್ಲಾದಲ್ಲಿದ್ದರೆ ಅಮೆರಿಕಾಗೆ ಒಳ್ಳೇದಲ್ವಾ ಅಂತ. ಈ ಭಾಗದಲ್ಲಿ ಸೇನಾ ನೆಲೆ ಮಾಡಿಕೊಂಡ್ರೆ ಅಮೆರಿಕಾಗೆ ಲೆವರೇಜ್ ಸಿಗುತ್ತೆ, ಭಾರತವನ್ನು ಹೆದರಿಸಬಹುದು. ಅದಕ್ಕೇನೆ ಬೈಡೆನ್ ಆಡಳಿತ ಪ್ಲಾನ್ ಹಾಕಿತ್ತು. ಇದರ ಅರಿವಿದ್ದೇ ಭಾರತವು ಬಾಂಗ್ಲಾ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇತ್ತು. ನಾವು ಸ್ವಲ್ಪ ಬಾಂಗ್ಲಾ ಒಟ್ಟಿಗೆ ಜೋರಾಗಿ ಗಲಾಟೆ ಮಾಡಿ ಈ ಬಾಂಗ್ಲಾ ನಮ್ಮ ವಿರುದ್ಧ ಸಿಟ್ಟಿಗೆ ಆಮೇಲೆ ಅಮೆರಿಕಾಗೆ ಶಾಶ್ವತವಾಗಿ ನೆಲೆ ಕೊಟ್ಟುಬಿಟ್ರೆ ಕಷ್ಟ ಅಂತ ಭಾರತ ಕೇರ್ಫುಲ್ ಆಗಿ ಹೋಗ್ತಾ ಇತ್ತು. ಆದರೆ ಟ್ರಂಪ್ ಬಂದ ಮೇಲೆ ಲೆಕ್ಕಾಚಾರ ಉಲ್ಟಾ ಆದಂಗೆ ಕಾಣಿಸ್ತಿದೆ. ಬಿಸ್ನೆಸ್ ಮ್ಯಾನ್ ಟ್ರಂಪ್ಗೆ ಬಾಂಗ್ಲಾಗಿಂತ ಈಗ ಭಾರತ ಮುಖ್ಯ. ಮೇಲಾಗಿ ಟ್ರಂಪ್ಗೂ ಯೂನಸ್ಗೂ ವೈಯಕ್ತಿಕ ದ್ವೇಷ ಇದೆ. ಈ ಮುಂಚೆ ಹಿಲರಿ ಕ್ಲಿಂಟನ್ ಟ್ರಂಪ್ ವಿರುದ್ಧ ಎಲೆಕ್ಷನ್ಗೆ ನಿಂತಾಗ ಹಿಲರಿ ಪರವಾಗಿ ಟ್ರಂಪ್ ವಿರುದ್ಧವಾಗಿ ಯೂನಸ್ ಫಂಡಿಂಗ್ ಮಾಡಿತ್ತು. ಇದು ಯಾವ ಮಟ್ಟಿಗಿತ್ತು ಅಂದರೆ, ಟ್ರಂಪ್ ಅಧ್ಯಕ್ಷರಾದ ಮೇಲೆ ಬಾಂಗ್ಲಾ ನಿಯೋಗ ಟ್ರಂಪ್ರನ್ನ ಮೀಟ್ ಮಾಡಿತ್ತು. ಆ ಟೈಮ್ನಲ್ಲಿ ವೇರ್ ಇಸ್ ದಟ್ ಮೈಕ್ರೋ ಫಿನಾನ್ಸ್ ಗೈ ಫ್ರಮ್ ಡಾಕಾ ಹೂ ಫಂಡೆಡ್ ಅಗೇನ್ಸ್ಟ್ ಮೀ ಇನ್ ಎಲೆಕ್ಷನ್ಸ್ ಅಂತ ಕೇಳಿದ್ರು. ಎಲ್ಲ ಒಂದು ಮೈಕ್ರೋ ಫೈನಾನ್ಸ್ನವನು ಡಾಕಾದವನು ನಾನು ಸೋಲ್ಸೋಕೆ ಹಣ ಕೊಟ್ಟಿದ್ದಂತಲ್ಲ, ಬಂದಿಲ್ವಾ ಅಂತ ಕೇಳಿದ್ರು. ಸೊ ಹೀಗಿರ್ಬೇಕಾದ್ರೆ ಟ್ರಂಪ್ಗೆ ಯೂನಸ್ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಇರುತ್ತಲ್ವಾ? ಜೊತೆಗೆ ಡೀಪ್ ಸ್ಟೇಟ್ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ದಾನ ಮಾಡೋಕ್ಕೂ ಟ್ರಂಪ್ ತಯಾರಿಲ್ಲ. ಈಗ ಆಲ್ರೆಡಿ US ಏಡ್ ಅನ್ನ ಇದ್ರ ಮೂಲಕನೇ ಜಗತ್ತಿನಾದ್ಯಂತ ಅಮೆರಿಕ ಆಟ ಆಡ್ತಿದ್ದು, ಅದನ್ನ ಒಂದು ಅಪರಾಧಿ ಸಂಘಟನೆ, ಕ್ರಿಮಿನಲ್ ಆರ್ಗನೈಸೇಷನ್ ಅಂತ ಹೇಳಿ ಮಸ್ಕ್ ಮತ್ತೆ ಟ್ರಂಪ್ ಸೇರ್ಕೊಂಡು ಬೀಗ ಜಡದ ಮೂಲೆಗಿಟ್ಟಿದ್ದಾರೆ, ಬಂದ್ ಮಾಡ್ಬಿಟ್ಟಿದ್ದಾರೆ. ಇದು ಯೂನಸ್ ಆಡಳಿತಕ್ಕೆ ದೊಡ್ಡ ಗಂಡಾಂತರ. ಯಾಕಂದ್ರೆ ಟ್ರಂಪ್ ಯೂನಸ್ ಅನ್ನ ಕೆಳಗಿಳಿ ಅಂತ ದೊಣ್ಣೆ ತಗೊಂಡು ಬೆದರಿಸಲೇಬೇಕು ಅಂತೇನಿಲ್ಲ, ಅದರ ಅನಿವಾರ್ಯತೆ ಕೂಡ ಅಮೆರಿಕಾಗಿಲ್ಲ. ಆದ್ರೆ ಟ್ರಂಪ್ ತಗೊಂಡಿರೋ ಹೆಜ್ಜೆಗಳಿವೆ ನೋಡಿ, ಯೂನಸ್ ಕುರ್ಚಿಗೆ ಗೆದ್ದಲು ಹತ್ತಿಸ್ತಾ ಇವೆ. ಅಮೆರಿಕದಿಂದ ಬಾಂಗ್ಲಾ ಪ್ರತಿ ವರ್ಷ $202 ಮಿಲಿಯನ್ ದುಡ್ಡು ತಗೊಳ್ತಾ ಇದೆ. ಅಂದ್ರೆ 1757 ಕೋಟಿ ರೂಪಾಯಿ. ಬಡ ಬಾಂಗ್ಲಾಗೆ ಇದು ದೊಡ್ಡ ಅಮೌಂಟೇ. ಹಸೀನಾ ನಂತರ ಬಾಂಗ್ಲಾ ಸಾಕಷ್ಟು ತೊಂದರೆಗೆ ಸಿಕ್ಕಾಕೊಂಡಿದೆ. ಜನ ಕೆಲಸ ಮಾಡೋದನ್ನ ಬಿಟ್ಟು ದಿನ ಪ್ರತಿಭಟನೆ ಅಂತ ಬೀದಿಗಿಳಿದಿದ್ದಾರೆ. ಜವಳಿ ಉದ್ಯಮ ನಷ್ಟದಲ್ಲಿದೆ. ಅಂತಾರಾಷ್ಟ್ರೀಯ ಹೂಡಿಕೆಗಳು ಬರ್ತಾ ಇಲ್ಲ. ಹಣದುಬ್ಬರ ಕೂಡ ದಾಖಲೆ ಮಟ್ಟಕ್ಕೆ ಹೋಗ್ತಾ ಇದೆ. ಇಂಥ ಟೈಮ್ನಲ್ಲಿ ಸುಮ್ಮನೆ ಬರ್ತಿರೋ ಹಣವು ನಿಂತು ಹೋದರೆ ಅಮೆರಿಕವನ್ನ ಎದುರು ಹಾಕೊಂಡು, ಭಾರತವನ್ನೂ ಎದುರು ಹಾಕೊಂಡು ಎಲ್ಲಿಗೆ ಹೋಗೋದು, ಯಾರ ಜೊತೆ ಬದುಕೋದು, ನೆಕ್ಸ್ಟ್ ಯಾರ ಹತ್ರ ವ್ಯಾಪಾರ ಮಾಡೋದು? ಚೀನಾ ಏನು ಬಾಂಗ್ಲಾ ವಸ್ತುಗಳನ್ನು ತಗೊಳುತ್ತಾ? ನಮ್ಮ ಹತ್ರನೇ ಓವರ್ ಕೆಪಾಸಿಟಿ ಇದೆ, ಬೇಕಾದ್ರೆ ಬಾಗಿಲು ಓಪನ್ ಮಾಡಿ ತಂದು ಹಾಕ್ತೀವಿ ನಿಮಗೆ ಅಂತೇಳಿ ಯೂನಸ್ಗೆ ಬಾಗಿಲು ಓಪನ್ ಮಾಡೋಕ್ಕೆ ಹೇಳುತ್ತೆ ಅಷ್ಟೇ ಚೀನಾ. ಹಾಗಿರ್ಬೇಕಾದ್ರೆ ಇವ್ರ ಜೀವನಕ್ಕೇನು ಬಾಂಗ್ಲಾದ ಕತೆ?
ಜನ ರುಚಿಗಳು ದಿನ ದೂರ ಇಲ್ಲ. ಬಾಂಗ್ಲಾದಲ್ಲಿ ನಿಧಾನಕ್ಕೆ ಪಾಕಿಸ್ತಾನ ಪರಿಸ್ಥಿತಿ ಬರುವಂಥ ದಿನಗಳು ದೂರ ಇಲ್ಲ. ಹೀಗೆ ಕಂಟಿನ್ಯೂ ಆದರೆ ಈಗಂತೂ ದುರ್ಭಿಕ್ಷಕ್ಕೆ ಅಧಿಕ ಮಾಸ ಅನ್ನೋ ಹಾಗೆ ಆ ಕಡೆ ಮಯನ್ಮಾರ್ ಗಡಿಯಲ್ಲಿ ಅರಕಾನ್ ಆರ್ಮಿ ಎದ್ದು ಕೂತಿದೆ. ಬಾಂಗ್ಲಾ ಸ್ವಲ್ಪ ಮಿಸುಕಾಡಿದ್ರು ಅವರು ಆ ಕಡೆಯಿಂದನೂ ಹೊಡಿತಾರೆ. ಬಾಂಗ್ಲಾಗೆ ರಕ್ಷಣೆ ಮೇಲೂ ಹೆಚ್ಚಿನ ಖರ್ಚು ಮಾಡೋ ಅನಿವಾರ್ಯತೆ ಬಂದಿದೆ. ಮುಂಚೆ ಭಾರತದ ಕಂಕುಳಲ್ಲಿ ಪುಟ್ಟ ಮರಿ ಥರ ಇತ್ತು ಇದು. ಯಾರು ಕೂಡ ಅವ್ರ ತಂಟೆಗೆ ಹೋಗ್ತಿರ್ಲಿಲ್ಲ. ಭಾರತ ಕೂಡ ಫ್ರೆಂಡ್ಲಿ ಆಗಿತ್ತು ಶೇಖ್ ಹಸೀನಾ ಜೊತೆಗೆ, ಅವರ ಆಡಳಿತದ ಬಾಂಗ್ಲಾದೊಂದಿಗೆ. ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ. ಇನ್ನು ಬಾಂಗ್ಲಾದಲ್ಲಿ ಚುನಾವಣೆ ಮಾಡ್ತೀನಿ ಅಂತ ಈ ಯೂನಸ್ ದಿನಾನು ಕಾಗಕ್ಕ ಗೂಬಕ್ಕನ ಕತೆ ಹೇಳ್ತಿರೋದು ಅಲ್ಲಿನ BNP ಪಕ್ಷಕ್ಕೆ. ಹಸೀನಾ ವಿರೋಧಿ ಪಾರ್ಟಿ ಸರ್ಕಾರ ಬೀಳಿಸ್ಬೇಕಾರೆಲ್ಲ ಒಟ್ಟಾಗಿದ್ರು ಇವರೆಲ್ಲರೂ ಕೂಡ. ಈ ವಿದ್ಯಾರ್ಥಿ ಬಂಡುಕೋರರು, ದಂಗೆಕೋರರು, ಎದುರಾಳಿ ಪಕ್ಷ BNP ಎಲ್ಲ ಒಂದಾಗಿದ್ರು. ಆದರೆ ಈಗ ಯೂನಸ್ ಬಂದು ಕುತ್ಕೊಂಡಿದ್ದಾರೆ. ಆ ಬಂಡುಕೋರರು, ದಂಗೆಕೋರೆಲ್ಲ ಸೇರ್ಕೊಂಡಿದ್ದಾರೆ ಈ ಯೂನಸ್ ಆಡಳಿತದಲ್ಲಿ. ಆ BNP ಪೊಲಿಟಿಕಲ್ ಪಾರ್ಟಿ ಬೇಗ ಎಲೆಕ್ಷನ್ ಮಾಡಿ ಅಂತ ಇದೆ. ಯೂನಸ್ ಮತ್ತು ವಿದ್ಯಾರ್ಥಿ ದಂಗೆಕೋರರು ಇದಾರಲ್ಲ, ಅವರು ಅವ್ರದೇ ಪೊಲಿಟಿಕಲ್ ಪಾರ್ಟಿ ಮಾಡೋಣ ಅಂತ ಲೆಕ್ಕಾಚಾರ ಅವರಿಗೆ. ಈಗ ಎಲೆಕ್ಷನ್ ಮಾಡಿಬಿಟ್ರೆ BNP ಗೆದ್ದುಬಿಡುತ್ತೆ, ಖಲೀದಾ ಜಿಯಾ ಬಂದುಬಿಡ್ತಾರೆ. ನಾವು ವಿದ್ಯಾರ್ಥಿ ಸಂಘಟನೆಯವರು ಬಾಂಗ್ಲಾ ರೂಲ್ ಮಾಡಬೇಕು. ನೆಕ್ಸ್ಟು ಶೇಖ್ ಹಸೀನಾ ವಿರುದ್ಧ ದಂಗೆ ಮಾಡಿದವರೇ ನಾವು. ನಮ್ದೊಂದು ಪೊಲಿಟಿಕಲ್ ಪಾರ್ಟಿ ರೆಡಿ ಆಗೋ ತನಕ ಎಲೆಕ್ಷನ್ ಆಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಡಿಲೇ ಮಾಡ್ತಿದ್ದಾರೆ. ಶೇಖ್ ಹಸೀನಾ ಎದುರಾಳಿಗೂ ಹಿಡಿಸ್ತಾ ಇಲ್ಲ. ಅವರು ಸಾಕಷ್ಟು ವರ್ಷ ಅಧಿಕಾರದಿಂದ ದೂರ ಉಳಿದಿದ್ದಾರೆ. ಜೀವನದ ಅಂತಿಮ ಫೇಸ್ನಲ್ಲಿದ್ದಾರೆ. ಅವ್ರಿಗೂ ಕೂಡ ವಯಸ್ಸಾಗಿದೆ, ಆರೋಗ್ಯನೂ ಸರಿ ಇಲ್ಲ. ಹಸೀನಾ ಎಳಿಸಿ ಒಂದಷ್ಟು ದಿನ ನಾವು ಕೂರೋಣ ಅಂತ ಅನ್ಕೊಂಡಿದ್ರು. ಆದರೆ ಈಗ ನೋಡಿದ್ರೆ ಬಾಂಗ್ಲಾದಲ್ಲಿ ಹಾವು ಬಡಿದು ಹದ್ದಿನ ಬಾಯಿಗೆ ಹಾಕಿದ್ರು ಅನ್ನೋ ರೀತಿಯಲ್ಲಿ ಈ ವಿದ್ಯಾರ್ಥಿ ಗುಂಪು ಮತ್ತು ಯೂನಸ್ ಸೇರ್ಕೊಂಡು ಕಂಪ್ಲೀಟ್ ಆಗಿ ಬಾಂಗ್ಲಾವನ್ನ ಇವ್ರ ಕೈಗೆ ತಗೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. BNPಗೂ ಕೊಡದೆ. ಮುಂದೆ ಯೂನಸ್ ಸರ್ವಾಧಿಕಾರ ಹೀಗೆ ಮುಂದುವರೆದ್ರೆ, ಜನ ಇದೇ ತರ ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ಅಲ್ಲಿನ ಸೇನೆಗೂ ಕೂಡ ತಲೆಬಿಸಿಯಾಗ್ಲಿಕ್ಕೆ ಶುರುವಾಗುತ್ತೆ. ಅವ್ರು ರೊಚ್ಚಿಗೆದ್ರೆ ಸೇನಾ ಆಡಳಿತವನ್ನ ಹೇರ್ತೀವಿ ಅಂತ ಹೇಳಿ ಮಿಲಿಟರಿ ಕ್ಷಿಪ್ರಕ್ರಾಂತಿನೂ ಆಗಬಹುದು. ಇದು ಅಲ್ಲಿನ ಯಾವ ಪೊಲಿಟಿಷಿಯನ್ಸ್ಗೂ ಇಷ್ಟ ಇಲ್ಲ. ನಿಮ್ಗೆ ಗೊತ್ತಿರಲಿ, ಈ ಮುಂಚೆ ಹಸೀನಾ ಮತ್ತು BNP ನಾಯಕಿ ಖಲೀದಾ ಜಿಯಾ ಒಟ್ಟಾಗಿ ಸೇನೆ ವಿರುದ್ಧ ಹೋರಾಟ ಮಾಡಿ ಸೇನಾಧಿಕಾರಿಯನ್ನ ಕೆಳಗಿಳಿಸಿದ್ರು. ಇದು 1990ರ ದಶಕದ ಮಾತು. ಸೊ ಆ ಪರಿಸ್ಥಿತಿಗೆ ಬಾಂಗ್ಲಾ ಬರಬಾರ್ದು ಅಂತ ಅಲ್ಲಿನ ರಾಜಕೀಯ ಪಕ್ಷಗಳು ಹೇಳ್ತಿವೆ. ಹೀಗಾಗಿ ಯೂನಸ್ ಬೇಗ ಚುನಾವಣೆ ಮಾಡಬೇಕಾದ ಒತ್ತಡ ಬರ್ತಾ ಇದೆ. ಆದರೆ ಯೂನಸ್ ಕೆಳಗಿಳಿತಾ ಇಲ್ಲ. ಭಾರತ ಏನ್ ಮಾಡುತ್ತೆ? ಈಗ ಟ್ರಂಪ್ ಇದನ್ನೆಲ್ಲ ಭಾರತ ನೋಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಬಾಂಗ್ಲಾವನ್ನ ಅಮೆರಿಕ ಒಬ್ಬಂಟಿ ಮಾಡಿರೋದು ಕಾಣಿಸ್ತಾ ಇದೆ. ಆದರೆ ಇದನ್ನ ಭಾರತ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆಗಳಿವೆ. ಯಾಕಂದ್ರೆ ಸದ್ಯ ಭಾರತ ನೇರವಾಗಿ ಯೂನಸ್ ವಿರುದ್ಧ ಆಯುಧ ಎತ್ತೋಕೆ ಇಷ್ಟಪಡಲ್ಲ. ಆದರೆ ಅಲ್ಲಿ ಗುಪ್ತವಾಗಿ ಒಂದು ಅಲೆ ಸೃಷ್ಟಿಸುವ ಎಬಿಲಿಟಿ ಅಂತೂ ಭಾರತಕ್ಕಿದೆ. ಮೊನ್ನೆ ಹಸೀನಾ ಪಕ್ಷದ ಲೀಡರ್ ಕೂಡ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯೂನಸ್ ವಿರುದ್ಧ ಹೋರಾಡಬೇಕು, ನಮಗದೊಂದೇ ದಾರಿ ಇರೋದು, ನೀವು ಬೀದಿಗಿಳಿರಿ, ಭಾರತ ನಮಗೆ ಹೆಲ್ಪ್ ಮಾಡಬಹುದು ಅಂತ ಆತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತ್ಯಕ್ಷನೋ ಪರೋಕ್ಷನೋ ಏನಾದರೂ ಒಂದು ಮಾರ್ಗದಲ್ಲಿ ಭಾರತ ಬಾಂಗ್ಲಾದಲ್ಲಿ 1971ನಲ್ಲಿ ಮಾಡಿದ ಆಪರೇಷನ್ನ ಪಾರ್ಟ್ 2 ಅನ್ನ ಮಾಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅವಾಗ ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಕಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿ ಅಷ್ಟೊಂದು ತೀವ್ರ ತರ ಏನಿಲ್ಲ. ಭಾರತ ಆಂತರಿಕವಾಗಿಯೇ ಬಾಂಗ್ಲಾವನ್ನ ಉರುಳಿಸಬಹುದು. ಯಾಕಂದ್ರೆ ಬಾಂಗ್ಲಾದಾದ್ಯಂತ ಭಾರತ ಡೀಪ್ ನೆಟ್ವರ್ಕ್ಗಳನ್ನು ಹೊಂದಿದೆ. ಆರ್ಥಿಕವಾಗಿ ಬಾಂಗ್ಲಾ ಡಿಪೆಂಡೆನ್ಸಿ ಭಾರತದ ಮೇಲೆ ಹೆವಿ ಇದೆ. ಸೊ ಭಾರತ ಮನಸ್ಸು ಮಾಡಿದ್ರೆ ಬಾಂಗ್ಲಾದಲ್ಲಿ ಆಟ ಕಟ್ಟಬಹುದು. ಈಗ ಬಾಂಗ್ಲಾದಲ್ಲಿ ಹಸೀನಾ ಪಾರ್ಟಿಯನ್ನು ಹೊರಗಿಟ್ಟು ಎಲೆಕ್ಷನ್ ಮಾಡೋಕೆ ಯೂನಸ್ ಮುಂದಾಗ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ನಾಳೆಯಲ್ಲಿ ವಿದ್ಯಾರ್ಥಿ ಬಂಡುಕೋರರು, ಜಮಾತ್ನವರು, BNP ಅಂತ ಪಕ್ಷಗಳು ಅಧಿಕಾರ ಹಿಡಿದ್ರೆ ಭಾರತಕ್ಕೆ ಶಾಶ್ವತ ತಲೆನೋವು ಗ್ಯಾರಂಟಿ. ಹೇಳಿ ಈ ಬಾಂಗ್ಲಾ ಈಶಾನ್ಯ ರಾಜ್ಯಗಳ ಪಕ್ಕದಲ್ಲಿದೆ. ಇತ್ತೀಚೆಗೆ ಟರ್ಕಿ, ಪಾಕ್ ಎಲ್ಲರೊಂದಿಗೂ ಯೂನಸ್ ಬನ್ನಿ ನಾವೆಲ್ಲ ಒಂದೇ ಅಂತ ಹೇಳಿ ಸಂಬಂಧ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ISI ಅನ್ನೋ ವಿಷದ ಹಾವು ನಮ್ಮ ಈಶಾನ್ಯ ರಾಜ್ಯಗಳ ಪಕ್ಕಕ್ಕೆ ಬಂದು ಕೂತ್ಕೊಂಡ್ರೆ ಅದರ ವಿಷಗಾಳಿ ಭಾರತಕ್ಕೂ ಹರಡೋದು ಬಹಳ ದೂರ ಇರೋದಿಲ್ಲ. ಹೀಗಾಗಿ ಬಾಂಗ್ಲಾವನ್ನ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನೋಡೋಣ ಅಂತ ಬಿಡಕ್ಕಾಗಲ್ಲ. ನಮ್ಮ ಆಟವನ್ನು ನಾವು ಕೂಡ ಕಟ್ಟಲೇಬೇಕಾಗತ್ತೆ. ಈಗ ಆ ವಿಚಾರದಲ್ಲಿ ಇದನ್ನ PM ಮೋದಿಗೆ ಬಿಡ್ಬಿಡ್ತೀನಿ ನಾನು, ಭಾರತಕ್ಕೆ ಬಿಡ್ಬಿಡ್ತೀನಿ ನಾನು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಪ್ರೆಸ್ ಮೀಟ್ನಲ್ಲಿ ಲೈಟಾಗಿ ಹೇಳಿದ್ರು ಕೂಡ ಅದರ ವೆಯ್ಟೇಜ್ ಜಾಸ್ತಿ ಇದೆ, ತೂಕ ಜಾಸ್ತಿ ಇದೆ. ಅಮೆರಿಕದ ಅಧ್ಯಕ್ಷನ ಬಾಯಿಯಿಂದ ಬಂದಿರೋ ಮಾತಿದು. ಹಾಗಾಗಿ ಮಹತ್ವ ಪಡ್ಕೊಳ್ತಾ ಇದೆ. ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.